ನಿಮಗೆ ಉಪನ್ಯಾಸ ಸಂಖ್ಯೆ 51ಕ್ಕೆ ಮರಳಿ ಸ್ವಾಗತ ಮತ್ತು ನಾವು ಈಗ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಕುರಿತಾದ ಹೊಸ ವಿಷಯದೊಂದಿಗೆ ಮುಂದುವರಿಯುತ್ತೇವೆ. ಇಂದಿನ ಉಪನ್ಯಾಸವು ಪರಿಚಯ ಮತ್ತು ಡಿಫರೆನ್ಷಿಯಲ್ ಈಕ್ವೇಷಗಳ ರಚನೆಗೆ ಕುರಿತು ಇದೆ. ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಎಂದರೇನು? ಆದ್ದರಿಂದ ಒಂದು ಅಥವಾ ಹೆಚ್ಚಿನ ಸ್ವತಂತ್ರ ವೇರಿಯೇಬಲ್ಗಳಿಗೆ ಸಂಬಂಧಿಸಿದಂತೆ ಒಂದು ಅಥವಾ ಹೆಚ್ಚಿನ ಸ್ವತಂತ್ರ ವೇರಿಯೇಬಲ್ಗಳನ್ನು ಒಳಗೊಂಡಿರುವ ಡಿರೈವೇಟಿವ್ಗಳು ಅಥವಾ ಡಿಫರೆನ್ಷಿಯಲ್ ಗಳಿಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಇದು ಡಿಫರೆನ್ಷಿಯಲ್ ಈಕ್ವೇಷನ್ ಉದಾಹರಣೆಗಳಾಗಿದ್ದು, ಹಾಗೆಯೇ ಈ ಸಮೀಕರಣಗಳನ್ನು ಒಳಗೊಂಡಿರುವ ಡಿರೈವೇಟಿವ್ ಪದಗಳನ್ನು ನಾವು ಹೊಂದಿದ್ದೇವೆ ಮತ್ತು ನಾವು ಈ ಸಮೀಕರಣವನ್ನು ಡಿಫರೆನ್ಷಿಯಲ್ ಈಕ್ವೇಷನ್ ಎಂದು ಕರೆಯುತ್ತೇವೆ. ಮತ್ತು ಇದು ಸಾಮಾನ್ಯ ಡಿಫರೆನ್ಷಿಯಲ್ ಸಮೀಕರಣವಾಗಿದೆ ಏಕೆಂದರೆ ಈ ಡಿರೈವೇಟಿವ್ಗಳು ಸಾಮಾನ್ಯವಾಗಿದೆ. ಇದರರ್ಥ ಈ ಸಂದರ್ಭದಲ್ಲಿ ನಾವು ಕೇವಲ x ಹಾಗೆ ಒಂದು ಸ್ವತಂತ್ರ ವೇರಿಯೇಬಲ್ ಅನ್ನು ಹೊಂದಿದ್ದೇವೆ. y ಎನ್ನುವುದು x ಮೇಲೆ ಅವಲಂಬಿತ ವೇರಿಯಬಲ್ ಆಗಿದೆ. ನಾವು ಇಲ್ಲಿ ಸಾಮಾನ್ಯ ಡಿರೈವೇಟಿವ್ಗಳನ್ನು ಹೊಂದಿದ್ದೇವೆ. ಎರಡನೇ ಸಮೀಕರಣ ಇದು ಸಾಮಾನ್ಯ ಡಿಫರೆನ್ಷಿಯಲ್ ಸಮೀಕರಣವಾಗಿದೆ, ಆದ್ದರಿಂದ ನಾವು ಈ ಡಿಫರೆನ್ಷಿಯಲ್ dx dy ಪದಗಳನ್ನು ಇಲ್ಲಿ ಹೊಂದಿದ್ದೇವೆ. ಮತ್ತು ಇದು ಸಹ ಈ ಸಾಮಾನ್ಯ ಡಿರೈವೇಟಿವ್ಗಳನ್ನು ಮಾತ್ರ ಹೊಂದಿದೆ, ಆದ್ದರಿಂದ ಕೇವಲ ಒಂದು ಅವಲಂಬಿತ ವೇರಿಯೇಬಲ್ ಎಂದರೆ y ಮತ್ತು ಒಂದು ಸ್ವತಂತ್ರ ವೇರಿಯೇಬಲ್ ಅಂದರೆ x. ಉದಾಹರಣೆಗೆ ಇಲ್ಲಿ ನಾವು x ಮತ್ತು t ಎಂಬ ಎರಡು ಸ್ವತಂತ್ರ ವೇರಿಯೇಬಲ್ಗಳನ್ನು ಹೊಂದಿದ್ದೇವೆ. ಮತ್ತು ಈ v ಇಲ್ಲಿ x ಮತ್ತು t ಎಂಬ ಎರಡು ವೇರಿಯೇಬಲ್ಗಳ ಮೇಲೆ ಅವಲಂಬಿತವಾಗಿದೆ, ಆದ್ದರಿಂದ ಇಲ್ಲಿ ನಾವು ಸಮೀಕರಣದಲ್ಲಿನ ಪಾರ್ಷಿಯಲ್ ಡಿರೈವೇಟಿವ್ಗಳ ಕಲ್ಪನೆಯನ್ನು ಹೊಂದಿದ್ದೇವೆ. ಮತ್ತು ಆದ್ದರಿಂದ ಇದನ್ನು ಪಾರ್ಷಿಯಲ್ ಡಿಫರೆನ್ಷಿಯಲ್ ಸಮೀಕರಣ ಅಥವಾ PDE ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ನಾವು ಸಾಮಾನ್ಯವಲ್ಲದ ಪಾರ್ಷಿಯಲ್ ಡಿರೈವೇಟಿವ್ಗಳನ್ನು ಹೊಂದಿದ್ದೇವೆ. ಆದರೆ ನಾವು ಈಗ ಸಮೀಕರಣದಲ್ಲಿ ಪಾರ್ಷಿಯಲ್ ಡಿರೈವೇಟಿವ್ಗಳನ್ನು ಹೊಂದಿದ್ದೇವೆ. ಇಲ್ಲಿ ಇತರ ವರ್ಗೀಕರಣಗಳಿವೆ, ಅದನ್ನು ಆರ್ಡರ್ ಎನ್ನುತ್ತೇವೆ. ಡಿಫರೆನ್ಷಿಯಲ್ ಸಮೀಕರಣದ ಆರ್ಡರ್ ಎಂದರೇನು ಮತ್ತು ಆರ್ಡರ್ ಎಂದರೆ ಡಿರೈವೇಟಿವ್ಗಳ ಅತ್ಯುನ್ನತಾರ್ಡರ್ ಡಿರೈವೇಟಿವ್ನ ಆರ್ಡರ್ ಆಗಿರುತ್ತದೆ. ಉದಾಹರಣೆಗೆ ಈ ಮೊದಲ ಸಮೀಕರಣದಲ್ಲಿ ಅತ್ಯುನ್ನತ ಆರ್ಡರ್ ಡಿರೈವೇಟಿವ್ 4 ಆಗಿರುತ್ತದೆ, ಆದ್ದರಿಂದ ಈ ಸಮೀಕರಣದ ಆರ್ಡರ್ 4 ಆಗಿರುತ್ತದೆ. ಅದೇ ರೀತಿ ಈ ಎರಡು ಸಮೀಕರಣಗಳ ಆರ್ಡರ್ ಬಗ್ಗೆ ಮಾತನಾಡುತ್ತಿದ್ದೇವೆ. ನಾವು ಇಲ್ಲಿ ಬಳಸಲಿರುವ ಮತ್ತೊಂದು ಪರಿಭಾಷೆ ಇದೆ, ಅದು ಡಿಗ್ರಿ. ಮತ್ತು ಈ ಸಮೀಕರಣಗಳಲ್ಲಿನ ಡಿಗ್ರಿಯು ಮತ್ತೆ ಅತ್ಯುನ್ನತ ಆರ್ಡರ್ ಡಿರೈವೇಟಿವ್ಗಳ ಡಿಗ್ರಿ ಆಗಿರುತ್ತದೆ. ಉದಾಹರಣೆಗೆ ಈ ಸಂದರ್ಭದಲ್ಲಿ ಇದು ಅತ್ಯುನ್ನತ ಆರ್ಡರ್ ಡಿರೈವೇಟಿವ್ ಆಗಿದೆ ಮತ್ತು ಇಲ್ಲಿ ಪವರ್ 1 ಇದೆ, ಅಥವಾ ಈ ಟರ್ಮಿನ ಡಿಗ್ರಿಯು 1 ಆಗಿದೆ, ಆದ್ದರಿಂದ ಇದು ಮೊದಲ ಡಿಗ್ರಿ. ಆದರೆ ಡಿಫರೆನ್ಷಿಯಲ್ ಈಕ್ವೇಷಗೆ ಇಲ್ಲಿ ಆರ್ಡರ್ 4 ಮತ್ತು ಡಿಗ್ರಿ ಈ ಸಮೀಕರಣದಲ್ಲಿ ಮತ್ತೆ ಒಂದು ಆರ್ಡರ್ ಆಗಿದೆ. ನಾವು ಅತ್ಯುನ್ನತ ಆರ್ಡರ್ ಅನ್ನು ಹೊಂದಿದ್ದೇವೆ, ಇದು ಫಸ್ಟ್ ಆರ್ಡರ್ ಆಗಿದೆ. ಇಲ್ಲಿ dy dx ರೀತಿಯಲ್ಲಿ ಟರ್ಮ್ಸ್ ಇರುತ್ತವೆ, ಬೇರೇನೂ ಇರುವುದಿಲ್ಲ, ಅಥವಾ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ಗಳು ಈ ಸಂದರ್ಭದಲ್ಲಿ ಇರುತ್ತವೆ. ಮತ್ತು ಡಿಗ್ರಿಯೂ ಕೂಡ 1 ಆಗಿರುತ್ತದೆ. ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ಆರ್ಡರ್ 3, ಆದ್ದರಿಂದ ಮೂರನೆಯ ಆರ್ಡರ್ನ ಡಿರೈವೇಟಿವ್ ಟರ್ಮ್ಸ್ ಇವೆ ಮತ್ತು ಡಿಗ್ರಿ 2 ಏಕೆಂದರೆ ಅತ್ಯುನ್ನತ ಆರ್ಡರ್ ಡಿರೈವೇಟಿವ್ ಡಿಗ್ರಿ 2ರಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಈ ಡಿಫರೆನ್ಷಿಯಲ್ ಸಮೀಕರಣದ ಡಿಗ್ರಿಯು 2 ಮತ್ತು ಆರ್ಡರ್ 3 ಆಗಿರುತ್ತದೆ. ಮುಂದಿನ ವರ್ಗೀಕರಣಗಳಲ್ಲಿ ನಾವು ಲೀನಿಯರ್ ಮತ್ತು ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಬಗ್ಗೆ ಮಾತನಾಡುತ್ತೇವೆ. ಇಲ್ಲಿ ನಾವು ಲೀನಿಯರ್ ಎನ್ನುವ ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನು ಹೊಂದಿದ್ದೇವೆ. ಒಂದು ವೇಳೆ ಪ್ರತಿಯೊಂದು ಅವಲಂಬಿತ ವೇರಿಯೇಬಲ್ ಮತ್ತು ಪ್ರತಿ ಡೆರಿವೇಟಿವ್ ಮೊದಲನೇ ಡಿಗ್ರಿಯಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಒಂದು ವೇಳೆ ನಾವು ಪ್ರಾಡಕ್ಟ್ ಅಥವಾ ಪವರ್ ಅನ್ನು ನೋಡದಿದ್ದರೆ, ನಂತರ ನಾವು ಲೀನಿಯರ್ ಟರ್ಮ್ ಹೊಂದಿದ್ದೇವೆ, ಅಂದರೆ ಅವಲಂಬಿತ ವೇರಿಯಬಲ್ ಮತ್ತು ಅಥವಾ ಡಿರೈವೇಟಿವ್ಗಳ ಯಾವುದೇ ಪ್ರಾಡಕ್ಟ್ ಸಂಭವಿಸುವುದಿಲ್ಲ. ನಂತರ ನಾವು ಲೀನಿಯರ್ ಸಮೀಕರಣವನ್ನು ಹೊಂದಿದ್ದೇವೆ. ಮತ್ತು ಒಂದು ವೇಳೆ ಡಿಫರೆನ್ಷಿಯಲ್ ಸಮೀಕರಣವು ಲೀನಿಯರ್ ಸಮೀಕರಣ ಅಲ್ಲದಿದ್ದರೆ, ನಾವು ನಾನ್ ಲೀನಿಯರ್ ಈಕ್ವೇಷನ್ ಎಂದು ಕರೆಯುತ್ತೇವೆ. ಡಿರೈವೇಟಿವ್ ಅಥವಾ ಅವಲಂಬಿತ ವೇರಿಯೇಬಲ್ನ ಪ್ರಾಡಕ್ಟ್ ಡಿರೈವೇಟಿವ್ಗಳೊಂದಿಗೆ ಅಸ್ತಿತ್ವದಲ್ಲಿರುತ್ತದೆ. ಪ್ರತಿಯೊಂದು ಲೀನಿಯರ್ ಸಮೀಕರಣವು ಮೊದಲ ಡಿಗ್ರಿಯದಾಗಿರುವುದು ಸ್ಪಷ್ಟವಾಗಿದೆ. ಆದ್ದರಿಂದ ಲೀನಿಯರ್ ಸಮೀಕರಣದಲ್ಲಿ ನಾವು ಯಾವುದೇ ಡಿರೈವೇಟಿವ್ ಅಥವಾ ಪವರ್ ಹೊಂದಿಲ್ಲ, ಆದ್ದರಿಂದ ಇದು ಮೊದಲ ಡಿಗ್ರಿ. ಆದರೆ ಪ್ರತಿ ಮೊದಲ ಡಿಗ್ರಿ ಸಮೀಕರಣವು ಲೀನಿಯರ್ ಆಗಿರುವುದಿಲ್ಲ, ಏಕೆಂದರೆ ಉದಾಹರಣೆಗೆ ಇಲ್ಲಿ ಇದು ಎರಡನೇ ಆರ್ಡರ್ ಸಮೀಕರಣ ಮತ್ತು ಇಲ್ಲಿ ಡಿಗ್ರಿ 1 ಇದೆ. ಡಿಗ್ರಿಯನ್ನು ಈ ಅತ್ಯುನ್ನತ ಆರ್ಡರ್ ಟರ್ಮ್ನ ಡಿಗ್ರಿ ಎಂದು ವ್ಯಾಖ್ಯಾನಿಸಲಾಗಿರುವುದರಿಂದ, ಆದರೆ ಈ ಸಮೀಕರಣವು ನಾನ್ ಲೀನಿಯರ್ ಆಗಿದೆ ಏಕೆಂದರೆ ಈ ಪ್ರಾಡಕ್ಟ್ y ಮತ್ತು dy ಓವರ್ dx, ಆದ್ದರಿಂದ ಇದು ನಾನ್ ಲೀನಿಯರ್ ಸಮೀಕರಣವಾಗಿದೆ ಮತ್ತು ಇದು ಮೊದಲ ಡಿಗ್ರಿ. ಆದರೆ ಇದು ಒಂದು ನಾನ್ ಲೀನಿಯರ್, ಆದ್ದರಿಂದ ಪ್ರತಿ ಲೀನಿಯರ್ ಸಮೀಕರಣವು ಮೊದಲ ಡಿಗ್ರಿಯದ್ದಾಗಿರುತ್ತದೆ, ಆದರೆ ಪ್ರತಿ ಮೊದಲ
ಡಿಗ್ರಿಯ ಸಮೀಕರಣವು ಲೀನಿಯರ್ ಆಗಿರುವುದಿಲ್ಲ. ಈಗ ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರಕ್ಕೆ ಬರುತ್ತಿದೆ. ಆದ್ದರಿಂದ ಅವಲಂಬಿತ ಮತ್ತು ಸ್ವತಂತ್ರ ವೇರಿಯಬಲ್ ನಡುವಿನ ಯಾವುದೇ ಸಂಬಂಧ ಡಿರೈವೇಟಿವ್ ನಿಯಮಗಳಿಲ್ಲದೆ, ಏಕೆಂದರೆ ಪರಿಹಾರದಲ್ಲಿ ನಾವು ಡಿರೈವೇಟಿವ್ಗಳನ್ನು ನೋಡಲು ಬಯಸುವುದಿಲ್ಲ. ಡಿರೈವೇಟಿವ್ಗಳು ಸಮೀಕರಣ ಮತ್ತು ಡಿಫರೆನ್ಷಿಯಲ್ ಸಮೀಕರಣದಲ್ಲಿರುತ್ತವೆ. ಡಿಫರೆನ್ಷಿಯಲ್ ಸಮೀಕರಣವನ್ನು ಪೂರೈಸುವ ಈ ಅವಲಂಬಿತ ಮತ್ತು ಸ್ವತಂತ್ರ ವೇರಿಯೇಬಲ್ ನಡುವಿನ ಯಾವುದೇ ಸಂಬಂಧವನ್ನು ಪರಿಹಾರ ಅಥವಾ ಡಿಫರೆನ್ಷಿಯಲ್ ಸಮೀಕರಣದ ಇಂಟಿಗ್ರಲ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನಾವು ಈ ಕಾರ್ಯವನ್ನು y ಮತ್ತು x ನಡುವಿನ ಸಂಬಂಧವನ್ನು ಇವುಗಳೊಂದಿಗೆ ಅನಿಯಂತ್ರಿತ ಸ್ಥಿರಾಂಕಗಳಿಗೆ ತೆಗೆದುಕೊಳ್ಳುತ್ತೇವೆ. ಇದು ಈ ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರವಾಗಿದೆ. y ಗಿಂತ ಡಬಲ್ ಪ್ರೈಮ್ ಇಂದ ಓವರ್ y ಮತ್ತು dy ಓವರ್ x ಮತ್ತು y ಪ್ರೈಮ್ yಗೆ ಸಮನಾಗಿರುತ್ತದೆ ಎಂದು ನಾವು ಪರಿಶೀಲಿಸಬಹುದು. ಇದು ಪರಿಹಾರವಾಗಿದೆ ಏಕೆಂದರೆ ಈ ರಿಲೇಶನ್ ಡಿಫರೆನ್ಷಿಯಲ್ ಸಮೀಕರಣವನ್ನು ತೃಪ್ತಿಪಡಿಸುವುದರಿಂದ ಅದನ್ನು ನಾವು ಸುಲಭವಾಗಿ ಪರಿಶೀಲಿಸಬಹುದು. ಏಕೆಂದರೆ ನಾವು ಈ y ನ ಡಿರೈವೇಟಿವ್ವನ್ನು ಇಲ್ಲಿ ತೆಗೆದುಕೊಂಡರೆ ಈ y ಗೆ ನಾವು a ಓವರ್ x ಸ್ಕ್ವೇರ್ ಅನ್ನು ಪಡೆಯುತ್ತೇವೆ ಮತ್ತು ನಾವು ಎರಡನೇ ಡಿರೈವೇಟಿವ್ವನ್ನು ಸಹ ಹೊಂದಿದ್ದೇವೆ. ಆದ್ದರಿಂದ ನಾವು ಇಲ್ಲಿ ಎರಡನೇ ಆರ್ಡರ್ ಡಿರೈವೇಟಿವ್ಗೆ ಹೋಗುತ್ತೇವೆ. y ಸೆಕೆಂಡ್ ಆರ್ಡರ್ ಡಿರೈವೇಟಿವ್ -2a ಆಗಿರುತ್ತದೆ. ಆದ್ದರಿಂದ ಮತ್ತೊಮ್ಮೆ ಈ ಮೈನಸ್ ಇಲ್ಲಿ ಪ್ಲಸ್ ಆಗುತ್ತದೆ. ಇಲ್ಲಿ 2a ಓವರ್ x ಕ್ಯೂಬ್ ಎರಡನೇ ಆರ್ಡರ್ ಡಿರೈವೇಟಿವ್ ಆಗಿರುತ್ತದೆ. ಮತ್ತು ನಾವು ಇದನ್ನು ಇಲ್ಲಿ ಸಮೀಕರಣದಲ್ಲಿ ಬದಲಿಸುತ್ತೇವೆ. ಆದ್ದರಿಂದ ಇದು ಇಲ್ಲಿ ಮೊದಲನೆಯದು ಎರಡನೆಯದು. ಆದ್ದರಿಂದ ನಾವು ಈ x ಘನದ 2 ಓವರ್ ಅನ್ನು ಹೊಂದಿದ್ದೇವೆ. ತದನಂತರ +2 ಓವರ್ x ಮತ್ತು ಇಲ್ಲಿ ಮೊದಲ ಆರ್ಡರ್ ಟರ್ಮ್ a ಓವರ್ x ಸ್ಕ್ವೇರ್ ಆಗಿದೆ. ನಾವು ಇಲ್ಲಿ 2a ಓವರ್ x ಕ್ಯೂಬ್ ಮತ್ತು ಇಲ್ಲಿ 2a ಓವರ್ x ಕ್ಯೂಬ್ ಅನ್ನು ಏನು ನೋಡುತ್ತೇವೆ. ಆದ್ದರಿಂದ ಅದು ರದ್ದುಗೊಳ್ಳುತ್ತದೆ ಮತ್ತು ನಾವು ಸಮೀಕರಣದ ಬಲಭಾಗದಲ್ಲಿರುವ ಶೂನ್ಯವನ್ನು ಪಡೆಯುತ್ತೇವೆ. ಈ ಸಂಬಂಧ ಇಲ್ಲಿ ಕೊಟ್ಟಿರುವ ಈ y ಸಂಬಂಧದಲ್ಲಿ y ಯು a ಓವರ್ x ಪ್ಲಸ್ b ಗೆ ಸಮಾನವಾಗಿದೆ ಎಂದು ನಾವು ಗಮನಿಸಿದ್ದೇವೆ. ಇದು ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರವಾಗಿದೆ ಏಕೆಂದರೆ ಈ ಸಂಬಂಧವು ಡಿಫರೆನ್ಷಿಯಲ್ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ. ಮತ್ತು ಈಗ ನಾವು ಈ ಡಿಫರೆನ್ಷಿಯಲ್ ಸಮೀಕರಣದ ರಚನೆಯ ದಿಕ್ಕಿಗೆ ಹೋಗುತ್ತೇವೆ. ಆದ್ದರಿಂದ ಮೊದಲು ನಾವು ಈ ವಕ್ರಾಕೃತಿಗಳ ಕುಟುಂಬವನ್ನು ಪರಿಚಯಿಸಬೇಕಾಗಿದೆ. ಒಂದು n ನಿಯತಾಂಕಗಳು ವಕ್ರರೇಖೆಯ ಕುಟುಂಬ. ಇದು ರೂಪದ ಸಂಬಂಧಗಳ ಒಂದು ಗುಂಪಾಗಿದೆ. ಆದ್ದರಿಂದ ಇಲ್ಲಿ xy ಒಂದು ಸಂಬಂಧ xy ಇದೆ. ಇದನ್ನು ಈ ಸಮೀಕರಣದಿಂದ ವ್ಯಾಖ್ಯಾನಿಸಲಾಗಿದೆ. fxy c1 c2 cn2 cn ಇಲ್ಲಿ ಶೂನ್ಯಕ್ಕೆ ಸಮನಾದ ಅಂತಿಮ ನಿಯತಾಂಕಗಳು. ಈ ನಿಯತಾಂಕಗಳನ್ನು ಬದಲಾಯಿಸುವುದರಿಂದ ನೀವು ಇಲ್ಲಿ ವಿಭಿನ್ನ ವಕ್ರರೇಖೆಗಳನ್ನು ಪಡೆಯುತ್ತೀರಿ. ಅದು ವಕ್ರರೇಖೆಯ ಕುಟುಂಬವಾಗಿದೆ ಏಕೆಂದರೆ ಈ c ಗಳ ವಿಭಿನ್ನ ಮೌಲ್ಯಗಳು ನಾವು ವಿಭಿನ್ನ ವಕ್ರರೇಖೆಯನ್ನು ಹೊಂದಿದ್ದೇವೆ. ಮತ್ತು ಇಲ್ಲಿ ಉದಾಹರಣೆಗಳನ್ನು ನಾವು ತೆಗೆದುಕೊಂಡರೆ ಕೇಂದ್ರೀಕೃತ ವೃತ್ತಗಳ ಮೊದಲ ಸೆಟ್ ಅಂದರೆ x ಸ್ಕ್ವೇರ್ ಜೊತೆಗೆ y ಸ್ಕ್ವೇರ್ c ಗೆ ಸಮಾನವಾಗಿರುತ್ತದೆ. ಮತ್ತು c ಎನ್ನುವುದು ಒಂದು ನಿಯತಾಂಕಗಳಾಗಿದ್ದು ಒಂದು ನಿಯತಾಂಕಗಳು ಕುಟುಂಬ ಮತ್ತು c ನಕಾರಾತ್ಮಕ ನೈಜ ಸಂಖ್ಯೆಗಳನ್ನು ತೆಗೆದುಕೊಳ್ಳುತ್ತದೆ ಏಕೆಂದರೆ ಇಲ್ಲಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಆದ್ದರಿಂದ ಅದು ಸಕಾರಾತ್ಮಕವಾಗಿರಬೇಕು. ಆದ್ದರಿಂದ ಇದು ಅಥವಾ ಋಣಾತ್ಮಕವಲ್ಲದ. ಆದ್ದರಿಂದ ಈ c ಋಣಾತ್ಮಕವಲ್ಲದದ್ದಾಗಿರಬೇಕು. ಆದ್ದರಿಂದ ಇದು ನಕಾರಾತ್ಮಕವಲ್ಲದ ನೈಜ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ. ಮತ್ತು c ಯ ವಿವಿಧ ವಿಭಿನ್ನ ಮೌಲ್ಯಗಳಿಗೆ ಇವು ಒಂದೇ ಕೇಂದ್ರದ ವೃತ್ತದ ಸಮೀಕರಣಗಳಾಗಿವೆ. ಇಲ್ಲಿ ಕುಟುಂಬವು c ಎಂಬ ಒಂದೇ ಒಂದು ಪ್ಯಾರಾಮೀಟರ್ಗಳನ್ನು ಹೊಂದಿದ್ದೇವೆ ಮತ್ತು ನಾವು c ಅನ್ನು ಬದಲಾಯಿಸುವುದನ್ನು ಮುಂದುವರಿಸಿದರೆ ನಾವು ಕೇಂದ್ರ ಒಂದೇ ಮತ್ತು ವಿಭಿನ್ನ ತ್ರಿಜ್ಯದೊಂದಿಗೆ ಇಲ್ಲಿ ವಲಯಗಳನ್ನು ಪಡೆಯುತ್ತೇವೆ. ಮತ್ತೆ ಈ ವೃತ್ತಗಳ ಗುಂಪನ್ನು ಇಲ್ಲಿ ತೆಗೆದುಕೊಂಡರೆ ಈಗ ನಾವು ಕೇಂದ್ರ ಮತ್ತು ತ್ರಿಜ್ಯದೊಂದಿಗೆ ಬದಲಾಗುತ್ತಿದ್ದೇವೆ. ಆದ್ದರಿಂದ ಇದು ಇಲ್ಲಿನ ಎಲ್ಲಾ ವಲಯಗಳ ಸೆಟ್ ಆಗಿದೆ. ನಾವು c1 c1 c2 ಮತ್ತು c3 ಆಯ್ಕೆ ಮಾಡಬಹುದು. ಆದ್ದರಿಂದ c1 ನೈಜ ಸಂಖ್ಯೆ 2 ಮತ್ತು c3 ಧನಾತ್ಮಕ a ಋಣಾತ್ಮಕ ನೈಜ ಸಂಖ್ಯೆಯಾಗಿದೆ. ಆ ಸಂದರ್ಭದಲ್ಲಿ ಇದು ಈ ಮೂರು ನಿಯತಾಂಕಗಳ ಕುಟುಂಬ c1 c2 c3 ಹಿಂದಿನದು ಒಂದು ನಿಯತಾಂಕಗಳ ಕುಟುಂಬವಾಗಿದೆ. ಏಕೆಂದರೆ ಆ ಸಂದರ್ಭದಲ್ಲಿ ತ್ರಿಜ್ಯವು ಒಂದೇ ರೀತಿಯ ಭಿನ್ನವಾಗಿರುವುದರಿಂದ ಇಲ್ಲಿ ನಾವು ಈ ವಲಯದ ಈ ವಲಯಗಳ ವಿಭಿನ್ನ ಕೇಂದ್ರಗಳು ಮತ್ತು ವಿಭಿನ್ನ ತ್ರಿಜ್ಯವನ್ನು ಹೊಂದಿದ್ದೇವೆ. ಇದು ಮೂರು ನಿಯತಾಂಕಗಳ ವಲಯ ಕುಟುಂಬ. ಮತ್ತು ಈಗ ನಾವು ಹಿಂದಿನ ಉದಾಹರಣೆಯಲ್ಲಿ ನಾವು ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರವು ಅದರ ವಕ್ರರೇಖೆಗಳ ಕುಟುಂಬವಲ್ಲದೆ ಬೇರೆ ಏನೂ ಅಲ್ಲ ಎಂದು ನೋಡಿದ್ದೇವೆ. ನಾವು ಮುಂದಿನ ಸ್ಲೈಡ್ಗಳಲ್ಲಿ ಆ ವಕ್ರರೇಖೆಗಳ ಕುಟುಂಬವನ್ನು ಸಹ ಗಮನಿಸುತ್ತೇವೆ. ಕೊಟ್ಟಿರುವ ಕರ್ವ್ಗಳ n ಪ್ಯಾರಾಮೀಟರ್ ಫ್ಯಾಮಿಲಿಗಾಗಿ ಡಿಫರೆನ್ಷಿಯಲ್ ಸಮೀಕರಣದ
ಈ ರಚನೆಯನ್ನು ಹೇಗೆ ಮಾಡುವುದು ಆದ್ದರಿಂದ ನಾವು ಈ ಕರ್ವ್ಗಳ n ಪ್ಯಾರಾಮೀಟರ್ ಫ್ಯಾಮಿಲಿ ಹೊಂದಿದ್ದರೆ ನಾವು ಇಲ್ಲಿ ಏನು ನೋಡುತ್ತೇವೆ ಅಂದರೆ ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರ ನಂತರ ವಕ್ರರೇಖೆಗಳ ಈ ಕುಟುಂಬದಿಂದ ಡಿಫರೆನ್ಷಿಯಲ್ ಸಮೀಕರಣ ಅಥವಾ ಸಂಬಂಧಿತ ಡಿಫರೆನ್ಷಿಯಲ್ ಸಮೀಕರಣಕ್ಕೆ ಅನುಗುಣವಾಗಿ ಡಿಫರೆನ್ಷಿಯಲ್ ಸಮೀಕರಣಕ್ಕೆ ಅನುಗುಣವಾಗಿ ಡಿಫರೆನ್ಷಿಯಲ್ ಸಮೀಕರಣದ ಈ ಪರಿಹಾರವು ವಕ್ರರೇಖೆಗಳ ಕುಟುಂಬವಾಗಿದೆ n ಆರ್ಬಿಟ್ರರಿ ಸ್ಥಿರಾಂಕಗಳನ್ನು ಒಳಗೊಂಡಿರುವ ವಕ್ರಾಕೃತಿಗಳ ನಿರ್ದಿಷ್ಟ ಕುಟುಂಬದಿಂದ ನಾವು nನೇ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣವನ್ನು ಪಡೆಯಬಹುದು ಅದರ ಪರಿಹಾರವು ನೀಡಿದ ಕುಟುಂಬವಾಗಿದೆ ಆದ್ದರಿಂದ ಡಿಫರೆನ್ಷಿಯಲ್ ಸಮೀಕರಣಗಳ ಆರ್ಡರ್ ವಾಸ್ತವವಾಗಿ ಎಷ್ಟು ಪ್ಯಾರಾಮೀಟರ್ ಕುಟುಂಬವನ್ನು ಅವಲಂಬಿಸಿರುತ್ತದೆ ನಾವು ದನ್ನು ಹೇಗೆ ಪಡೆಯುವುದು ಹೇಗೆ ಎಂದು ತಿಳಿಯಬೇಕಾಗಿದೆ ನಿರ್ದಿಷ್ಟ ಸಮೀಕರಣ ಮತ್ತು ಸಮಯವನ್ನು ಪ್ರತ್ಯೇಕಿಸುತ್ತೇವೆ ಮತ್ತು ನಮಗೆ ಹೆಚ್ಚುವರಿ ಸಮೀಕರಣಗಳನ್ನು ಪಡೆಯುತ್ತೇವೆ n ಪ್ಯಾರಾಮೀಟರ್ ಕುಟುಂಬ ಪ್ರಶ್ನೆ ಇದೆ ಈ ಕುಟುಂಬವನ್ನು ಭೇದಗೊಳಿಸುವ ಬಗ್ಗೆ ನಾವು ವ್ಯತ್ಯಾಸವನ್ನು ಗುರುತಿಸುತ್ತೇವೆ ನಾವು ಈ n ಬಾರಿ ಗುಣಿಸಿದಾಗ n ಹೆಚ್ಚಿನ ಸಮೀಕರಣಗಳನ್ನು ಪಡೆಯುತ್ತೇವೆ ಮತ್ತು ಈ n+1 ಒಟ್ಟು ಸಮೀಕರಣಗಳಿಂದ ನಾವು ಇಲ್ಲಿ ಪ್ಯಾರಾಮೀಟರ್ಗಳ ಈ ಡೆರಿಯೇಟಿವ್ ಟರ್ಮ್ಸ್ ತೆಗೆದು ಹಾಕುತ್ತೇವೆ ಮತ್ತು ನಂತರ ನಾವು ಸಮೀಕರಣವನ್ನು ಪಡೆಯುತ್ತೇವೆ ಅದು ಆ ಪ್ಯಾರಾಮೀಟರ್ಗಳಿಂದ ಮುಕ್ತವಾದ ಡಿರೈವೇಟಿವ್ ಟರ್ಮ್ಸ್ ಮತ್ತು ಅವಲಂಬಿತ ಸ್ವತಂತ್ರ ವೇರಿಯೇಬಲ್ಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಇಲ್ಲಿ ಇದನ್ನು n+1 ಸಮೀಕರಣಗಳಿಂದ ತೆಗೆದುಹಾಕುವ ಮೂಲಕ ನಾವು nನೇ ಆರ್ಡರ್ನ ಡಿಫರೆನ್ಷಿಯಲ್ ಸಮೀಕರಣವನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಇಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಉದಾಹರಣೆಗಳ ಸಹಾಯದಿಂದ ನಾವು ನೋಡುತ್ತೇವೆ ನಾವು ಈಗ ಈ ಉದಾಹರಣೆಯನ್ನು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಡಿಫರೆನ್ಷಿಯಲ್ ಸಮೀಕರಣವನ್ನು ಪಡೆಯುತ್ತೇವೆ ಇದು ಈ ಸಂಬಂಧದಿಂದ ತೃಪ್ತಿಗೊಳ್ಳುತ್ತದೆ ಈ xy ಇದು e ಪವರ್ x ಮತ್ತು ಪ್ಲಸ್ b e ಪವರ್ ಮೈನಸ್ x ಪ್ಲಸ್ ಈ x ಸ್ಕ್ವೇರ್ಗೆ ಸಮಾನವಾಗಿರುತ್ತದೆ ಇದು ಎರಡು ನಿಯತಾಂಕಗಳು ತಿರುವುಗಳ ಕುಟುಂಬ ಆದ್ದರಿಂದ ನಾವು a ಮತ್ತು b ಹೊಂದಿದ್ದೇವೆ ಅವು ಇಲ್ಲಿ ಅನಿಯಂತ್ರಿತ ಸ್ಥಿರಗಳಾಗಿವೆ a ಮತ್ತು b ನಾವು ಈ ಎರಡು ನಿಯತಾಂಕಗಳಾದ ವಕ್ರರೇಖೆಗಳ ಕುಟುಂಬವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎರಡು ನಿಯತಾಂಕಗಳಿಂದ ವಕ್ರರೇಖೆಗಳ ಕುಟುಂಬ ಈ ಸಂಬಂಧದ ಡಿರೈವೇಟಿವ್ಗಳನ್ನು ತೆಗೆದುಕೊಂಡ ನಂತರ ಸಮೀಕರಣಗಳಿಂದ ಈ ಎರಡು ಸ್ಥಿರಾಂಕಗಳನ್ನು ತೆಗೆದುಹಾಕಲು ನಾವು ಪ್ರಯತ್ನಿಸಿದಾಗ ಅನುಗುಣವಾದ ಡಿಫರೆನ್ಷಿಯಲ್ ಸಮೀಕರಣವು ಎರಡನೇ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣವಾಗಿರುತ್ತದೆ ಎಂದು ನಾವು ನಿರೀಕ್ಷಿಸುತ್ತಿದ್ದೇವೆ ಇಲ್ಲಿ ನಾವು ಹೊಂದಿರುವ ವಕ್ರಾಕೃತಿಗಳ ಕುಟುಂಬವು xy ಒಂದು e ಪವರ್ x ಪ್ಲಸ್ b e ಪವರ್ ಮೈನಸ್ x ಪ್ಲಸ್ x ಸ್ಕ್ವೇರ್ಗೆ ಸಮನಾಗಿರುತ್ತದೆ ಮತ್ತು ನಾವು ಇದನ್ನು x ಗೆ ಸಂಬಂಧಿಸಿದಂತೆ ವ್ಯತ್ಯಾಸ ಮಾಡಿದರೆ ನಮಗೆ ಸಿಗುತ್ತದೆ ನಾವು xy ಡಿರೈವೇಟಿವ್ ಮತ್ತು ಇಲ್ಲಿ y ಮತ್ತು x1 ನ ಡಿರೈವೇಟಿವ್ವನ್ನು ಪಡೆಯುತ್ತೇವೆ ಅದು xy ಪ್ರೈಮ್ ಪ್ಲಸ್ y ಇದು ಈ x ನ ಡಿರೈವೇಟಿವ್ ಆಗಿದೆ ಆದ್ದರಿಂದ ಈಗ ಪ್ರಾಡಕ್ಟ್ ರೂಲ್ ಡಿರೈವೇಟಿವ್ ನಿಯಮವು ಈಗ a e ಪವರ್ x ನ ಡಿರೈವೇಟಿವ್ ಆಗಿದೆ ಅಂದರೆ a e ಪವರ್ x ಮತ್ತು ನಂತರ ಮೈನಸ್ x ನ b x ಮೈನಸ್ b e ಪವರ್ ಮೈನಸ್ x ಅದು ಇಲ್ಲಿದೆ ಮತ್ತು ಈ x ಸ್ಕ್ವೇರ್ ಡಿರೈವೇಟಿವ್ ಆಗಿರುತ್ತದೆ ಅದು 2x ಆದ್ದರಿಂದ ನಾವು ಇದನ್ನ x ಗೆ ಸಂಬಂಧಿಸಿದಂತೆ ಒಮ್ಮೆ ಮಾತ್ರ ವ್ಯತ್ಯಾಸ ಮಾಡಿದ್ದೇವೆ ಮತ್ತು ಈಗ ನಾವು ಇದನ್ನು ಮತ್ತೊಮ್ಮೆ ವ್ಯತ್ಯಾಸ ಮಾಡಬೇಕಾಗಿದೆ ಏಕೆಂದರೆ ನಾವು ಇಲ್ಲಿ ಎರಡು ಅನಿಯಂತ್ರಿತ ಸ್ಥಿರಾಂಕಗಳನ್ನು ಸಮೀಕರಣದಲ್ಲಿ ನೋಡುತ್ತೇವೆ ನಾವು ಮತ್ತೊಮ್ಮೆ ವ್ಯತ್ಯಾಸ ಮಾಡಿದರೆ ನಾವು ಈ x ಮತ್ತು y ಡಬಲ್ ಪ್ರೈಮ್ನಿಂದ ನಾವು ಏನನ್ನು ಪಡೆಯುತ್ತೇವೆ ಮತ್ತು ನಾವು ಇಲ್ಲಿ ಈ y ಪ್ರೈಮ್ ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ y ಪ್ರೈಮ್ ಸಹ ಪಡೆಯುತ್ತೇವೆ ಅದು 2y ಪ್ರೈಮ್ ಮತ್ತು ಇಲ್ಲಿ ಒಂದು e ಪವರ್ x ಇಲ್ಲಿ ಹಾಗೆಯೇ ಉಳಿಯುತ್ತದೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತದೆ ನಮ್ಮಲ್ಲಿ ಪ್ಲಸ್ ಪವರ್ ಮೈನಸ್ x ಇದೆ ಮತ್ತು ನಂತರ ನಾವು ಈ ಎರಡನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ಈ ಎರಡು ಬಾರಿ ವಿಭಿನ್ನವಾಗಿದ್ದೇವೆ ಮತ್ತು ಈಗ ನೀವು ಈ ಸ್ಥಿರವನ್ನು ತೆಗೆದು ಹಾಕಲು ಬಯಸುತ್ತೀರಿ ಆದ್ದರಿಂದ ಈ ಪವರ್ x ಅನ್ನು ನಾವು ಇಲ್ಲಿ ನೋಡುತ್ತೇವೆ ಮತ್ತು ಜೊತೆಗೆ ಈ b e ಪವರ್ ಮೈನಸ್ x ಇದು ಈ ನಿರ್ದಿಷ್ಟ ಸಂಬಂಧದಲ್ಲಿಯೂ ಇದೆ ಆದ್ದರಿಂದ ನಾವು ಬದಲಿಯಾಗಿದ್ದರೆ ಉದಾಹರಣೆಗೆ ನಾವು ಇದನ್ನು e ಪವರ್ x ಪ್ಲಸ್ b e ಪವರ್ ಮೈನಸ್ x ಅನ್ನು ಬದಲಿಸಿದರೆ ಮತ್ತು ಅದನ್ನು ಈ ಸಮೀಕರಣದಲ್ಲಿ ಇಲ್ಲಿ ಇರಿಸಿ ನಂತರ ಈ ಕಾನ್ಸ್ಟೆಂಟ್ ಟರ್ಮ್ಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಡಿರೈವೇಟಿವ್ ಟರ್ಮ್ಸ್ ಅವಲಂಬಿತ ವೇರಿಯೇಬಲ್ಗಳು ಮತ್ತು ಸ್ವತಂತ್ರ ವೇರಿಯೇಬಲ್ಗಳನ್ನು ಒಳಗೊಂಡಿರುವ ಸಮೀಕರಣವನ್ನು ನಾವು ಪಡೆಯುತ್ತೇವೆ ಇಲ್ಲಿ ನಾವು ಸಮೀಕರಣವನ್ನು ಬಳಸಿಕೊಂಡು ನಾವು ಸಮೀಕರಣ ಸಂಖ್ಯೆ 1 ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಈಗ ಈ xy ಪ್ರೈಮ್ ಅನ್ನು y ಪ್ರೈಮ್ಗೆ ಸಮಾನವಾಗಿ ಪಡೆಯುತ್ತೇವೆ ಆದ್ದರಿಂದ ಇದನ್ನು xy ಮೈನಸ್ x ಸ್ಕ್ವೇರ್ನಿಂದ ಬದಲಾಯಿಸಲಾಗಿದೆ xy ಮೈನಸ್ xy x ಸ್ಕ್ವೇರ್ ಆದ್ದರಿಂದ ಇಲ್ಲಿ xy ಮೈನಸ್ x ಸ್ಕ್ವೇರ್ ಮತ್ತು ಇದು ಪ್ಲಸ್ 2 ಆದ್ದರಿಂದ ಈಗ ನಾವು ಇಲ್ಲಿ ಈ ಡಿಫರೆನ್ಷಿಯಲ್ ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಇದು ಎರಡು ನಿಯತಾಂಕಗಳನ್ನು ಹೊಂದಿರುವ ಈ ವಕ್ರಾಕೃತಿಗಳ ಕುಟುಂಬಕ್ಕೆ ಅನುರೂಪವಾಗಿದೆ
ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರವು ವಕ್ರರೇಖೆಗಳ 2 ಪ್ಯಾರಾಮೀಟರ್ ಕುಟುಂಬದ ಈ ಕುಟುಂಬವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ನಿರ್ದಿಷ್ಟ ಕುಟುಂಬದಿಂದ ಈ ಡಿಫರೆನ್ಷಿಯಲ್ ಸಮೀಕರಣಗಳ ರಚನೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಮುಖ್ಯವಾಗಿ ಈ ಉಪನ್ಯಾಸಗಳಲ್ಲಿ. ಮುಂಬರುವ ಉಪನ್ಯಾಸಗಳಲ್ಲಿ ನಾವು ಈ ನಿರ್ದಿಷ್ಟ ಡಿಫರೆನ್ಷಿಯಲ್ ಸಮೀಕರಣದಿಂದ ಈ ವಕ್ರಾಕೃತಿಗಳ ಕುಟುಂಬವನ್ನು ಹೇಗೆ ಪಡೆಯುವುದು ಕಂಡುಹಿಡಿಯುವುದು ಹೇಗೆ ಎಂದು ನೋಡೋಣ. ನಾವು ಸಾಮಾನ್ಯ ಮತ್ತು ನಿರ್ದಿಷ್ಟ ಪರಿಹಾರದ ಇತರ ಪರಿಕಲ್ಪನೆಯನ್ನು ಹೊಂದಿದ್ದೇವೆ. ಇದು ಎನ್ನೇ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣವಾಗಿರಲಿ, ಆದ್ದರಿಂದ ಇಲ್ಲಿ ನಾವು ಎನ್ನೇ ಆರ್ಡರ್ ಡಿರೈವೇಟಿವ್ಗಳು ಮತ್ತು ಇತರ ಕೆಳ ಆರ್ಡರ್ ಡಿರೈವೇಟಿವ್ಗಳನ್ನು ಸಹ ಹೊಂದಿದ್ದೇವೆ ಮತ್ತು ಈ ಅವಲಂಬಿತ ವೇರಿಯಬಲ್ x ಮತ್ತು y ಒಂದು ಸಂಬಂಧದ ಅರ್ಥವು ಡಿಫರೆನ್ಷಿಯಲ್ ಸಮೀಕರಣವಾಗಿದೆ. ಎನ್ನೇ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಮಾನ್ಯ ಪರಿಹಾರ ಎಂದು ನಾವು ಏನನ್ನು ಕರೆಯುತ್ತೇವೆ. ಇದು n ಸ್ವತಂತ್ರ ಅನಿಯಂತ್ರಿತ ಸ್ಥಿರಾಂಕಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಸಾಮಾನ್ಯ ಪರಿಹಾರದಲ್ಲಿ ಹಿಂದಿನ ಸ್ಲೈಡ್ನಲ್ಲಿ ನಾವು ಗಮನಿಸಿದ್ದನ್ನು ನಾವು 2 ನಿಯತಾಂಕಗಳ ಕುಟುಂಬ ವಕ್ರಾಕೃತಿಗಳೊಂದಿಗೆ ಪ್ರಾರಂಭಿಸಿದ್ದೇವೆ. ತದನಂತರ ಅನುಗುಣವಾದ ಡಿಫರೆನ್ಷಿಯಲ್ ಸಮೀಕರಣವು ಎರಡನೇ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣವಾಗಿತ್ತು. ಅಥವಾ ಮತ್ತೊಂದು ರೀತಿಯಲ್ಲಿ ನಾವು ಎರಡನೇ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣವನ್ನು ಹೊಂದಿರುವಾಗಲೆಲ್ಲ ಮತ್ತು ನಾವು ಈ ಸಮೀಕರಣದ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ಅಥವಾ ಈ ಡಿಫರೆನ್ಷಿಯಲ್ ಸಮೀಕರಣದ ಸಾಮಾನ್ಯ ಪರಿಹಾರದಲ್ಲಿ 2 ಆರ್ಬಿಟ್ರರಿ ಸ್ಥಿರಾಂಕಗಳು ಅಥವಾ 2 ಪ್ಯಾರಾಮೀಟರ್ಗಳನ್ನು ಹೊಂದಿರುತ್ತದೆ. ಇಲ್ಲಿ ಅದು n ಸ್ವತಂತ್ರ ಅನಿಯಂತ್ರಿತ ಸ್ಥಿರಾಂಕಗಳನ್ನು ಒಳಗೊಂಡಿರುವ ಸಾಮಾನ್ಯ ಪರಿಹಾರದ ವ್ಯಾಖ್ಯಾನವಾಗಿದೆ. ನಿರ್ದಿಷ್ಟ ಡಿಫರೆನ್ಷಿಯಲ್ ಸಮೀಕರಣದ ಈ ಡಿಫರೆನ್ಷಿಯಲ್ ಸಮೀಕರಣದ ಯಾವುದೇ ಪರಿಹಾರ ಮತ್ತು ಇದು nth ಆರ್ಡರ್ ಆರ್ಡಿನರಿ ಡಿಫರೆನ್ಷಿಯಲ್ ಸಮೀಕರಣಕ್ಕೆ ಅನುಗುಣವಾಗಿ ಅಂತಹ n ಸ್ವತಂತ್ರ ಆರ್ಬಿಟ್ರರಿ ಸ್ಥಿರಾಂಕಗಳನ್ನು ಹೊಂದಿದ್ದರೆ ನಾವು ಈ ಪರಿಹಾರವನ್ನು ಸಾಮಾನ್ಯ ಪರಿಹಾರ ಎಂದು ಕರೆಯುತ್ತೇವೆ. ಮತ್ತೊಂದು ನಿರ್ದಿಷ್ಟ ಪರಿಹಾರದ ಬಗ್ಗೆ ನಾವು ಮಾತನಾಡುತ್ತಿರುವುದು, ಆದ್ದರಿಂದ ಈ ಕೋಎಫಿಷಿಯಂಟ್ಗಳಿಗೆ ಕೆಲವು ಮೌಲ್ಯಗಳನ್ನು ನೀಡುವುದು ಅದು ಇತರ ಕೆಲವು ಪೂರಕ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ ಮತ್ತು ಡಿಫರೆನ್ಷಿಯಲ್ ಸಮೀಕರಣದೊಂದಿಗೆ ನೀಡಬಹುದು. ಇತರ ಮಾಹಿತಿಯ ಆಧಾರದ ಮೇಲೆ ನಾವು ಈ ಗುಣಾಂಕಗಳನ್ನು ಮೌಲ್ಯಮಾಪನ ಮಾಡಲು ಸಾಧ್ಯವಾದರೆ, ಏಕೆಂದರೆ ಇದು ಸಾಮಾನ್ಯ ಪರಿಹಾರವಾಗಿದೆ, ಈ n ನಿಯತಾಂಕಗಳ ವಕ್ರರೇಖೆಯ ಕುಟುಂಬವಾಗಿದೆ. ಆದ್ದರಿಂದ ನಿರ್ದಿಷ್ಟ ಪರಿಹಾರಗಳನ್ನು ಹೊಂದಿರುವುದು ಒಂದು ನಿರ್ದಿಷ್ಟ ವಕ್ರರೇಖೆ ಎಂದರ್ಥ. ಆದ್ದರಿಂದ ಕೆಲವು ಇತರ ಪೂರಕ ಪರಿಸ್ಥಿತಿಗಳನ್ನು ಡಿಫರೆನ್ಷಿಯಲ್ ಸಮೀಕರಣದೊಂದಿಗೆ ಪೂರೈಸಿದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ತದನಂತರ ಈ ಪೂರಕ ಪರಿಸ್ಥಿತಿಗಳೊಂದಿಗೆ ಡಿಫರೆನ್ಷಿಯಲ್ ಸಮೀಕರಣವಾಗಿ ನಾವು ನಿರ್ದಿಷ್ಟ ಪರಿಹಾರಗಳನ್ನು ಪಡೆಯುತ್ತೇವೆ. ಇಲ್ಲಿ ನಿರ್ದಿಷ್ಟ ಪರಿಹಾರ ಎಂದರೆ ಒಂದು ಅಥವಾ ಹೆಚ್ಚಿನ ಸ್ವತಂತ್ರ ಸ್ಥಿರಾಂಕಗಳಿಗೆ ನಿರ್ದಿಷ್ಟ ಮೌಲ್ಯಗಳನ್ನು ನೀಡುವ ಪರಿಹಾರ. ಸಾಮಾನ್ಯವಾಗಿ ಇದನ್ನು ಭೌತಿಕ ಮಾದರಿಯಿಂದ ಮಾಡಲಾಗುತ್ತದೆ. ಸಮಸ್ಯೆಯ ಭೌತಶಾಸ್ತ್ರದ ಆಧಾರದ ಮೇಲೆ ಕೆಲವು ಹೆಚ್ಚುವರಿ ಷರತ್ತುಗಳನ್ನು ನೀಡಲಾಗುತ್ತದೆ. ತದನಂತರ ನಾವು ವಾಸ್ತವವಾಗಿ ಈ ಎಲ್ಲಾ ಸ್ಥಿರಾಂಕಗಳನ್ನು ಲೆಕ್ಕಾಚಾರ ಮಾಡಬಹುದು. ಮತ್ತು ಇಲ್ಲಿರುವ ಪರಿಹಾರವು ಈಗ ಹೊಂದಿಲ್ಲ ಮತ್ತು ಸ್ವತಂತ್ರ ಅನಿಯಂತ್ರಿತ ಸ್ಥಿರಾಂಕಗಳನ್ನು ನಾವು ನಿರ್ದಿಷ್ಟ ಪರಿಹಾರ ಎಂದು ಕರೆಯುತ್ತೇವೆ. ಮತ್ತು ನಾವು ಈಗಾಗಲೇ ಚರ್ಚಿಸಿದಂತೆ ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರದಲ್ಲಿ ಆರ್ಬಿಟ್ರರಿ ಸ್ಥಿರಾಂಕಗಳ ಸಂಖ್ಯೆಯು ಡಿಫರೆನ್ಷಿಯಲ್ ಸಮೀಕರಣದ ಆರ್ಡರ್ ಅನ್ನು ಅವಲಂಬಿಸಿರುತ್ತದೆ. ಮತ್ತು ವಾಸ್ತವವಾಗಿ ಎನ್ನೇ ಆರ್ಡರ್ ಸಾಮಾನ್ಯ ಪರಿಹಾರವು n ಆರ್ಬಿಟ್ರರಿ ಸ್ಥಿರಾಂಕಗಳನ್ನು ಹೊಂದಿರುತ್ತದೆ ಎಂಬುದನ್ನು ನಾವು ಕನಿಷ್ಠ ಉದಾಹರಣೆಗಳ ಮೂಲಕ ನೋಡಿದ್ದೇವೆ. ಇಲ್ಲಿ ಈಗ ನಾವು ಉದಾಹರಣೆಗಳ ಮೂಲಕ ಹೋಗೋಣ. ಆದ್ದರಿಂದ ಇಲ್ಲಿ ದೃಷ್ಟಾಂತವಿದೆ. ಡಿಫರೆನ್ಷಿಯಲ್ ಈಕ್ವೇಶನ್ dy/2 ಮತ್ತು ಮೈನಸ್ ಈ 4 ಬಾರಿ y ಶೂನ್ಯಕ್ಕೆ ಸಮಾನವಾಗಿದೆ. ಇದರ ಸಾಮಾನ್ಯ ಪರಿಹಾರ ನಾವು ತಂತ್ರಗಳನ್ನು ಕಂಡುಹಿಡಿಯುತ್ತಿಲ್ಲ ಅಥವಾ ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಾಗುವ ಪರಿಹಾರವನ್ನು ಕಂಡುಹಿಡಿಯಲು ಯಾವುದೇ ತಂತ್ರಗಳನ್ನು ಬಳಸುತ್ತಿಲ್ಲ. ಇಲ್ಲಿ ನಾವು ಕೇವಲ ವ್ಯಾಖ್ಯಾನಗಳನ್ನು ನೀಡುತ್ತೇವೆ. ಆದ್ದರಿಂದ ಉದಾಹರಣೆಗೆ ಈ y ಸಮಾನವಾಗಿರುತ್ತದೆ x - c ಸಂಪೂರ್ಣ ಚೌಕ. ಆದ್ದರಿಂದ ಇದು ಪರಿಹಾರವಾಗಿದೆ. ಇದು ಈ ಡಿಫರೆನ್ಷಿಯಲ್ ಸಮೀಕರಣವನ್ನು ಪೂರೈಸಿದೆ. ಆದ್ದರಿಂದ ನಾವು ಇಲ್ಲಿಗೆ ಬಂದರೆ dx ಮೇಲೆ ಈ dy ಉದಾಹರಣೆಗೆ 2 ಬಾರಿ x - c ಆಗಿರುತ್ತದೆ. ಮತ್ತು ನಾವು ಈಗ ಈ ಡಿಫರೆನ್ಷಿಯಲ್ ಸಮೀಕರಣದಲ್ಲಿ ಬದಲಿ ಮಾಡಿದರೆ ಏನಾಗುತ್ತದೆ, ಈ 2 ಟೈಮ್ಸ್ x - c² ಮತ್ತು ಮೈನಸ್ ಈ 4 ಟೈಮ್ಸ್ ಈ y, ಅಂದರೆ ಇದು x - c² ಆಗುತ್ತದೆ. ಮತ್ತು ಇಲ್ಲಿ ನಾವು x - c ಸಂಪೂರ್ಣ ಸ್ಕ್ವೇರ್ಗೆ 4 ಬಾರಿ ಈ x - c ಸಂಪೂರ್ಣ ಸ್ಕ್ವೇರ್ ಹೊಂದಿದ್ದೇವೆ. ಆದ್ದರಿಂದ ಇದು ರದ್ದುಗೊಳ್ಳುತ್ತದೆ. ಮತ್ತು ನಾವು ಗಮನಿಸುವುದು ಏನೆಂದರೆ ಇದು ಡಿಫರೆನ್ಷಿಯಲ್ ಸಮೀಕರಣವನ್ನು ತೃಪ್ತಿಪಡಿಸುವ ಪರಿಹಾರವಾಗಿದೆ. ಮತ್ತು ಆದ್ದರಿಂದ
ಇದು ಒಂದು ಪರಿಹಾರವಾಗಿದೆ. ಇದು ಈ ಅನಿಯಂತ್ರಿತ ಸ್ಥಿರಾಂಕವನ್ನು ಒಳಗೊಂಡಿರುತ್ತದೆ. ನ ಯಾವುದೇ ಮೌಲ್ಯಕ್ಕೆ ಅನ್ನು ಇದು ನಾವು ಗಮನಿಸಿದ ವಿಭಿನ್ನ ಸಮೀಕರಣವನ್ನು ಪೂರೈಸುತ್ತದೆ. ಎಂಬುದು ಅನಿಯಂತ್ರಿತ ಸ್ಥಿರಾಂಕವಾಗಿದೆ. ಮತ್ತು ಇಲ್ಲಿರುವ ಆರ್ಡರ್ ಈ ಡಿಫರೆನ್ಷಿಯಲ್ ಸಮೀಕರಣದ ಒಂದು ಆರ್ಡರ್ ಆಗಿತ್ತು ಮತ್ತು ಪರಿಹಾರದಲ್ಲಿ ನಾವು ಒಂದು ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿದ್ದೇವೆ, ಆದ್ದರಿಂದ ನಾವು ಅದನ್ನು ಸಾಮಾನ್ಯ ಪರಿಹಾರವೆಂದು ಕರೆಯುತ್ತೇವೆ. ನಿರ್ದಿಷ್ಟ ಪರಿಹಾರಕ್ಕಾಗಿ ನಾವು ಯಾವುದೇ ಮೌಲ್ಯವನ್ನು ಇದಕ್ಕೆ ನೀಡಿದರೆ ನಾವು ಗೆ ಯಾವುದೇ ಮೌಲ್ಯವನ್ನು ನೇರವಾಗಿ ನಿಯೋಜಿಸಬಹುದು, ಏಕೆಂದರೆ ಯ ಯಾವುದೇ ಮೌಲ್ಯಕ್ಕೆ ಒಂದು ಪರಿಹಾರವಾಗಿದೆ. ಆದ್ದರಿಂದ ನಾನು x² ಸಮಾನವಾಗಿರುತ್ತದೆ ಎಂದು ಕರೆ ಮಾಡಿದರೆ y x² ಸಮಾನವಾಗಿರುತ್ತದೆ. ಈ ವಿಭಿನ್ನ ಸಮೀಕರಣದ ಪರಿಹಾರವೂ ಕೂಡ. ಮತ್ತು ಅನ್ನು ಶೂನ್ಯಕ್ಕೆ ಹೊಂದಿಸುವ ಮೂಲಕ. ಆದರೆ ಈಗ ಇದು ಒಂದು ನಿರ್ದಿಷ್ಟ ಪರಿಹಾರವಾಗಿದೆ, ಪ್ಯಾರಾಬೋಲಾ ಸ್ಥಿರ ಪ್ಯಾರಾಬೋಲಾ ಎಂದು ಹೇಳುತ್ತದೆ. ಆದರೆ ಇಲ್ಲಿ ಪ್ಯಾರಾಬೋಲಾ ಈ ನಿಯತಾಂಕವನ್ನು ಅವಲಂಬಿಸಿರುತ್ತದೆ, ಅದು ಪ್ಯಾರಾಬೋಲಾಗಳ ಕುಟುಂಬವಾಗಿದೆ. ಆದರೆ ಈಗ ನಾವು ಈ ಕುಟುಂಬದಿಂದ ಒಂದು ನಿರ್ದಿಷ್ಟ ವಕ್ರರೇಖೆಯನ್ನು ಹೊಂದಿದ್ದೇವೆ, ಆದ್ದರಿಂದ ನಾವು ಇದನ್ನು ನಿರ್ದಿಷ್ಟ ಪರಿಹಾರವೆಂದು ಕರೆದರೆ ಸಾಮಾನ್ಯ ಪರಿಹಾರವಲ್ಲ, ಇದು ಸಾಮಾನ್ಯ ಪರಿಹಾರವಾಗಿದೆ. ಎರಡು ಪರಿಹಾರಗಳನ್ನು ಹೊಂದಿವೆ, ಆದರೆ ಒಂದು ಸಾಮಾನ್ಯ ಪರಿಹಾರವಾಗಿದೆ, ಇನ್ನೊಂದು ನಿರ್ದಿಷ್ಟ ಪರಿಹಾರವಾಗಿದೆ. ಅಥವಾ ಈ ಕುಟುಂಬದಿಂದ ನಿರ್ದಿಷ್ಟವಾದ ಒಂದು ರೇಖೆಯು ಒಂದು ಪ್ಯಾರಾಮೀಟರ್ ವಕ್ರರೇಖೆಗಳ ಮತ್ತೊಂದು ಉದಾಹರಣೆಯಾಗಿದೆ, ಅದನ್ನು ನಾವು ಇಲ್ಲಿ ನೋಡಬಹುದು. ಆದ್ದರಿಂದ ಇದು ಉದಾಹರಣೆ ಸಂಖ್ಯೆ 2. ಇಲ್ಲಿ ನಾವು ಈ y' - x ಮತ್ತು y' ಸಂಪೂರ್ಣ ವರ್ಗವು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಎಂದು ಪರಿಗಣಿಸುತ್ತೇವೆ. ನಾವು ಹುಡುಕಲು ಪ್ರಯತ್ನಿಸಿದರೆ ತಂತ್ರಗಳನ್ನು ನಾವು ನಂತರ ಚರ್ಚಿಸುತ್ತೇವೆ ಎಂದು ಅರ್ಥ. ಈ ಡಿಫರೆನ್ಷಿಯಲ್ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿ y(x+1/c) ಗೆ ಸಮಾನವಾಗಿರುತ್ತದೆ. ಇಲ್ಲಿ ನಾವು ಈ ಒಂದು ಪ್ಯಾರಾಮೀಟರ್ ಕುಟುಂಬವನ್ನು ಹೊಂದಿದ್ದೇವೆ. ಈ ಸಮೀಕರಣದಲ್ಲಿ c ಮಾತ್ರ ಪ್ಯಾರಾಮೀಟರ್ ಆಗಿದೆ, ಆದ್ದರಿಂದ ಇದು ಕಾಸ್ನ ಒಂದು ಪ್ಯಾರಾಮೀಟರ್ ಕುಟುಂಬವಾಗಿದೆ ಮತ್ತು ಈ ಯ ಯಾವುದೇ ಮೌಲ್ಯಕ್ಕೆ ಈ ಡಿಫರೆನ್ಷಿಯಲ್ ಸಮೀಕರಣವನ್ನು ಪೂರೈಸುತ್ತದೆಯೇ ಎಂದು ನಾವು ಸುಲಭವಾಗಿ ಪರಿಶೀಲಿಸಬಹುದು. ಇದು ಸಾಮಾನ್ಯ ಪರಿಹಾರವಾಗಿದೆ, ಏಕೆಂದರೆ ನೀಡಲಾದ ಡಿಫರೆನ್ಷಿಯಲ್ ಸಮೀಕರಣವು ಮೊದಲ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣವಾಗಿದೆ ಮತ್ತು ನಾವು ಒಂದು ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುವ ಪರಿಹಾರವನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ನಾವು ಇದನ್ನು ಸಾಮಾನ್ಯ ಪರಿಹಾರ ಎಂದು ಕರೆಯುತ್ತೇವೆ, ಆದರೆ ಈ ಸ್ಥಿರಾಂಕಗಳಿಗೆ ನಾವು ಯಾವುದೇ ನಿರ್ದಿಷ್ಟ ಮೌಲ್ಯವನ್ನು ನೀಡಿದರೆ, ನಾವು ಮೂಲತಃ ಈ ಕುಟುಂಬದಿಂದ ಒಂದು ವಕ್ರರೇಖೆಯ ಈ ಕುಟುಂಬದ ಒಂದು ಅಂಶವನ್ನು ಆಯ್ಕೆ ಮಾಡುತ್ತೇವೆ, ಆದ್ದರಿಂದ ಅದನ್ನು ನಿರ್ದಿಷ್ಟ ಪರಿಹಾರ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಈ ಸಂದರ್ಭದಲ್ಲಿ ನಾವು ಈ ಅನ್ನು ತೆಗೆದುಕೊಂಡರೆ 1ಕ್ಕೆ ಸಮಾನವಾಗಿರುತ್ತದೆ, ಆದ್ದರಿಂದ ಇಲ್ಲಿ ನಾವು ಅನ್ನು ತೆಗೆದುಕೊಂಡಿದ್ದೇವೆ, 1ಕ್ಕೆ ಸಮಾನವಾಗಿರುತ್ತದೆ, ನಾವು ಅನ್ನು 1ಕ್ಕೆ ಸಮ ಎಂದು ಫಿಕ್ಸ್ ಮಾಡುತ್ತೇವೆ. ಮತ್ತು ಆ ಸಂದರ್ಭದಲ್ಲಿ ಈ y ಇದು x+1 ಗೆ ಸಮನಾಗಿರುತ್ತದೆ, ಅದು ಡಿಫರೆನ್ಷಿಯಲ್ ಸಮೀಕರಣವನ್ನು ಸಹ ತೃಪ್ತಿಪಡಿಸುತ್ತದೆ. ಮತ್ತು ಅದನ್ನು ಮತ್ತೆ ಸುಲಭವಾಗಿ ನೋಡಬಹುದು, ಆದ್ದರಿಂದ y ಯು ಈ x+1 ಆಗಿದೆ. ಮತ್ತು ಇಲ್ಲಿ y' 1 ಮತ್ತು ಮೈನಸ್ ಈ x ಮತ್ತು ನಂತರ ಮತ್ತೆ y' ಆಗಿರುತ್ತದೆ. ಅದು ಒಂದು ಸಂಪೂರ್ಣ ಸ್ಕ್ವೇರ್ 1ಕ್ಕೆ ಸಮಾನವಾಗಿರುತ್ತದೆ. ಎಡಭಾಗವು ಈ x ರದ್ದಾಗಿರುವುದನ್ನು ನಾವು ನೋಡುತ್ತೇವೆ, ಆದ್ದರಿಂದ 1 ಈ 1ಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಇದು ಸ್ವಾಭಾವಿಕವಾಗಿ ಡಿಫರೆನ್ಷಿಯಲ್ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ, ಏಕೆಂದರೆ ಯಾವುದೇ ಗೆ ಡಿಫರೆನ್ಷಿಯಲ್ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ. ಆದರೆ ಈಗ ಈ y ಇದು x+1ಕ್ಕೆ ಸಮಾನವಾಗಿರುತ್ತದೆ, ಅದು ಒಂದು ವಕ್ರರೇಖೆಯಾಗಿದೆ. ಒಂದು ವಕ್ರರೇಖೆಯು ಈ ಸಾಲುಗಳ ಕುಟುಂಬದಿಂದ ನೇರ ರೇಖೆಯಾಗಿದೆ. ನಾವು ಇದನ್ನು ನಿರ್ದಿಷ್ಟ ಪರಿಹಾರವಾಗಿ ಪಡೆದುಕೊಂಡಿದ್ದೇವೆ, ಆದ್ದರಿಂದ ಇದು ಹೆಚ್ಚಿನ ಸಾಮಾನ್ಯ ಪರಿಹಾರವಲ್ಲ. ಇದು ನೀಡಿದ ಡಿಫರೆನ್ಷಿಯಲ್ ಸಮೀಕರಣದ ಒಂದು ನಿರ್ದಿಷ್ಟ ಪರಿಹಾರವಾಗಿದೆ. ಪರಿಹಾರವನ್ನು ವ್ಯಾಖ್ಯಾನಿಸಲು ಮತ್ತೊಂದು ಪರಿಭಾಷೆಯ ಬಳಕೆ ಇದೆ. ಇದನ್ನು ಸ್ಪಷ್ಟ ಪರಿಹಾರ ಎಂದು ಕರೆಯಲಾಗುತ್ತದೆ ಅಥವಾ ನಾವು ಸೂಚ್ಯ ಪರಿಹಾರ ಎಂದು ಕರೆಯುತ್ತೇವೆ. ಇಲ್ಲಿ ಸ್ಪಷ್ಟವಾದ ಪರಿಹಾರ y ಇದು yx ಗೆ ಸಮಾನವಾಗಿರುತ್ತದೆ ಮತ್ತು ಪರಿಹಾರವನ್ನು ಈ ರೂಪದಲ್ಲಿ ನೀಡಲಾಗಿದೆ. y ಅವಲಂಬಿತ ವೇರಿಯಬಲ್ ಅನ್ನು ಬಲಭಾಗದಲ್ಲಿ ನೀಡಲಾಗಿದೆ, ಎಲ್ಲವೂ ಸ್ವತಂತ್ರ ವೇರಿಯಬಲ್ ಅನ್ನು ಒಳಗೊಂಡಿರುತ್ತದೆ, ಆದ್ದರಿಂದ y ಮತ್ತು x ಗೆ ಯಾವುದೇ ಸೂಚ್ಯ ಸಂಬಂಧವಿಲ್ಲ. ಆದರೆ x ಅನ್ನು ನೀಡಲಾಗಿದೆ, ಆದರೆ ನಾವು ಇದನ್ನು x ನ ಪರಿಭಾಷೆಯಲ್ಲಿ y ಯ ಸ್ಪಷ್ಟ ಸಂಬಂಧ ಎಂದು ಕರೆಯಿರಿ, ಆದ್ದರಿಂದ ನಾವು y ಅನ್ನು x ನ ಪರಿಭಾಷೆಯಲ್ಲಿ ನೀಡಲಾಗಿದೆ. ಯಾವುದೇ ಸೂಚ್ಯ ಸಂಬಂಧವಿಲ್ಲ, ಆದ್ದರಿಂದ ಇದನ್ನು ಸ್ಪಷ್ಟ ಪರಿಹಾರ ಎಂದು ಕರೆಯಲಾಗುತ್ತದೆ. ನಮ್ಮ ಡಿಫರೆನ್ಷಿಯಲ್ ಸಮೀಕರಣದಿಂದ ಹೊರಬಂದರೆ ಈ ರೂಪದಲ್ಲಿ ಪರಿಹಾರವು x ನ ಫಂಕ್ಷನ್ಗೆ ಸಮಾನವಾಗಿರುತ್ತದೆ, ಮತ್ತು ಇಂಪ್ಲಿಸಿಟ್ ಪರಿಹಾರದ ಸಂದರ್ಭದಲ್ಲಿ ನಾವು ಇಲ್ಲಿ x ಮತ್ತು y ಸಂಬಂಧದ ಈ ಸಂಬಂಧವನ್ನು ಪಡೆಯುತ್ತೇವೆ. ಇದು ನೀಡಿದ ಡಿಫರೆನ್ಷಿಯಲ್
ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಮತ್ತು ಆದ್ದರಿಂದ ಇದನ್ನು ಇಂಪ್ಲಿಸಿಟ್ ಪರಿಹಾರ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನಾವು ಈ ಡಿಫರೆನ್ಷಿಯಲ್ ಸಮೀಕರಣವನ್ನು ತೆಗೆದುಕೊಂಡರೆ ಎರಡನೇ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣ y ಡಬಲ್ ಪ್ರೈಮ್ ಪ್ಲಸ್ ಕೆ ಸ್ಕ್ವೇರ್ y ಯು ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಮತ್ತು ನಾವು ಪರಿಹಾರ ತಂತ್ರಗಳನ್ನು ಚರ್ಚಿಸಲು ಬಯಸದ ಕಾರಣ ಈ ಹಂತದಲ್ಲಿ ವಾಸ್ತವವಾಗಿ ಬದಲಿ ಆಯ್ಕೆಯನ್ನು ಬದಲಿಸುವ ಮೂಲಕ ಈಗ ಗಮನಿಸಬಹುದು. ಇದು ನಿಜಕ್ಕೂ ಪರಿಹಾರ ಏಕೆಂದರೆ ಇದು ನಿರ್ದಿಷ್ಟ ಡಿಫರೆನ್ಷಿಯಲ್ ಸಮೀಕರಣವನ್ನು ಪೂರೈಸುತ್ತದೆ. ಮತ್ತು ಆದ್ದರಿಂದ ನಾವು ಇಲ್ಲಿ ಬೇರೆ ಏನನ್ನು ಗಮನಿಸುತ್ತೇವೆ ಅಲ್ಲಿ ಇದು ಸ್ಪಷ್ಟ ಪರಿಹಾರವಾಗಿದೆ ಏಕೆಂದರೆ ಈ y ಅನ್ನು x ಬಲಭಾಗದ ಪರಿಭಾಷೆಯಲ್ಲಿ ನೀಡಲಾಗಿದೆ. x ನ ಕಾರ್ಯವಾಗಿದೆ. ಇದು ನಂತರ ಸ್ಪಷ್ಟ ಪರಿಹಾರವನ್ನು ನೀಡಲಾಗಿದೆ y ಅನ್ನು x ಪರಿಭಾಷೆಯಲ್ಲಿ ಹೇಳಲಾಗುತ್ತದೆ. ಮತ್ತು ಈಗ ಸೂಚ್ಯ ಪರಿಹಾರಕ್ಕಾಗಿ ಹೇಳಲಾಗುತ್ತದೆ. ಇದು ಸ್ಪಷ್ಟ ಪರಿಹಾರವಾಗಿದೆ ಮತ್ತು ಇಲ್ಲಿ x ಪ್ಲಸ್ ಈ 3y ಪ್ರೈಮ್ ಮೊದಲ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣಕ್ಕೆ ಸಮನಾಗಿರುವ ಮತ್ತೊಂದು ಉದಾಹರಣೆ ಇದೆ. ಮತ್ತು ಈ ಸಂದರ್ಭದಲ್ಲಿ ಈ x ಸ್ಕ್ವೇರ್ ಪ್ಲಸ್ 3y ಸ್ಕ್ವೇರ್ ಸ್ಥಿರಾಂಕಕ್ಕೆ ಸಮಾನವಾಗಿರುತ್ತದೆ ಎಂದು ನಾವು ಗಮನಿಸುತ್ತೇವೆ. ಇದು ಈ ಡಿಫರೆನ್ಷಿಯಲ್ ಸಮೀಕರಣವನ್ನು ತೃಪ್ತಿಗೊಳಿಸುತ್ತದೆ. ಇದು ಡಿಫರೆನ್ಷಿಯಲ್ ಸಮೀಕರಣವನ್ನು ತೃಪ್ತಿಪಡಿಸಿದರೆ ಇದು ಪರಿಹಾರವಾಗಿದೆ. ಆದ್ದರಿಂದ ನಾವು ಸುಲಭವಾಗಿ ನೋಡಬಹುದು. ಆದ್ದರಿಂದ ನಾವು ಡಿಫರೆನ್ಷಿಯೇಟ್ ಮಾಡಿದರೆ ಉದಾಹರಣೆಗೆ ನಾವು 2x ಪ್ಲಸ್ 6y ಮತ್ತು dy ಓವರ್ dx ಎಂಬುದು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಎಂಬ ಮೇಲಿನ ಸಂಬಂಧವನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ಇಲ್ಲಿಂದ ನಾವು ವಾಸ್ತವವಾಗಿ ಲೆಕ್ಕಾಚಾರ ಮಾಡಬಹುದು. ಅಥವಾ ನಾವು ಇಲ್ಲಿ 2ರಿಂದ ಭಾಗಿಸುತ್ತೇವೆ. ಆದ್ದರಿಂದ ನಾವು ಇಲ್ಲಿ x ಪ್ಲಸ್ 3y ಅನ್ನು ಪಡೆಯುತ್ತೇವೆ ಮತ್ತು y ಪ್ರೈಮ್ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಇದು ಸ್ವಾಭಾವಿಕವಾಗಿ ಈ ಡಿಫರೆನ್ಷಿಯಲ್ ಸಮೀಕರಣವನ್ನು ಪೂರೈಸುತ್ತದೆ. ಆದರೆ ಹಿಂದಿನದಕ್ಕಿಂತ ಈಗ ಇಲ್ಲಿ ಭಿನ್ನವಾಗಿರುವುದು ಏನು? ಇಲ್ಲಿ ಈ x y ಯ ಕಾರ್ಯವನ್ನು x ನ ಪರಿಭಾಷೆಯಲ್ಲಿ y ಯ ಸ್ಪಷ್ಟವಾಗಿ ನೀಡಲಾಗಿಲ್ಲ ಆದರೆ ಇದು ಇಲ್ಲಿ x ಮತ್ತು y ಯಲ್ಲಿ ನೀಡಲಾದ ಒಂದು ಸೂಚ್ಯ ಸಂಬಂಧವಾಗಿದೆ. ಆದ್ದರಿಂದ ನಾವು ಅಂತಹ ಪರಿಹಾರವನ್ನು ಸೂಚ್ಯ ಪರಿಹಾರ ಎಂದು ಕರೆಯುತ್ತೇವೆ. ನಾವು ಈಗ ತೀರ್ಮಾನಕ್ಕೆ ಬಂದಿದ್ದೇವೆ. ಆದ್ದರಿಂದ ನಾವು ಡಿಫರೆನ್ಷಿಯಲ್ ಸಮೀಕರಣದ ಆರ್ಡರ್ ಮತ್ತು ಡಿಗ್ರಿಯನ್ನು ವ್ಯಾಖ್ಯಾನಿಸಿದ್ದೇವೆ. ಮತ್ತು ಸಮೀಕರಣವು ಲೀನಿಯರ್ ಆಗಿದೆಯೇ ಅಥವಾ ಇದು ನಾನ್ ಲೀನಿಯರ್ ಸಮೀಕರಣವೇ ಎಂಬುದನ್ನು ಆಧರಿಸಿ ನಾವು ಮುಖ್ಯವಾಗಿ ಕೆಲವು ವರ್ಗೀಕರಣವನ್ನು ಮಾಡಿದ್ದೇವೆ. ಈ ಉಪನ್ಯಾಸದಲ್ಲಿ ನಾವು ಈ ರೀತಿಯ ಡಿಫರೆನ್ಷಿಯಲ್ ಸಮೀಕರಣವು ವಕ್ರರೇಖೆಗಳ n ಪ್ಯಾರಾಮೀಟರ್ ಕುಟುಂಬದ ಪ್ಯಾರಾಮೀಟರ್ನಿಂದ ಹೇಗೆ ಹೊರತಾಗಿದೆ ಎಂಬುದರ ಕುರಿತು ನೋಡಿದ್ದೇವೆ. ಆದ್ದರಿಂದ ನಾವು ಈ ವಕ್ರರೇಖೆಗಳ n ಪ್ಯಾರಾಮೀಟರ್ ಕುಟುಂಬವನ್ನು ಡಿಫರೆನ್ಷಿಯೇಟ್ ಮಾಡುತ್ತಿರಬೇಕು. ತದನಂತರ n+1 ಸಮೀಕರಣಗಳ ಗುಂಪಿನಿಂದ ನಾವು ಈ ನಿಯತಾಂಕಗಳನ್ನು ತೆಗೆದುಹಾಕಬೇಕಾಗಿದೆ. ತದನಂತರ ನಾವು ಅವಲಂಬಿತ ವೇರಿಯೇಬಲ್ ಗಳ ಸ್ವತಂತ್ರ ವೇರಿಯಬಲ್ ಮತ್ತು ಅವುಗಳ ಡಿರೈವೇಟಿವ್ಗಳ ಸಂಬಂಧವನ್ನು ಪಡೆಯುತ್ತೇವೆ. ಅದು ಡಿಫರೆನ್ಷಿಯಲ್ ಸಮೀಕರಣವಾಗಿದೆ. ನೀಡಲಾದ ವಿಭಿನ್ನ ಸಮೀಕರಣದ ಪರಿಹಾರವನ್ನು ಹೇಗೆ ಕಂಡುಹಿಡಿಯುವುದು? ಆದ್ದರಿಂದ ಪರಿಹಾರವನ್ನು ಕಂಡುಹಿಡಿಯುವುದು ಹೇಗೆ ಎಂದು ಭವಿಷ್ಯದ ಉಪನ್ಯಾಸಗಳಲ್ಲಿ ಈಗ ನಿಜವಾಗಿ ಏನು ಬರಲಿದೆ ಎಂದು ನೋಡೋಣ. ವಕ್ರಾಕೃತಿಗಳ ಕುಟುಂಬವನ್ನು ಹೇಗೆ ಕಂಡುಹಿಡಿಯುವುದು? ನಿರ್ದಿಷ್ಟ ವಕ್ರರೇಖೆಗಳ ಕುಟುಂಬ ಅಥವಾ ಅದರ ವಕ್ರರೇಖೆಗಳ ಸಾಮಾನ್ಯ ಕುಟುಂಬವು ನೀಡಿರುವ ವಿಭಿನ್ನ ಸಮೀಕರಣದ ಪರಿಹಾರವಾಗಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಇಲ್ಲಿ ಈಗಾಗಲೇ ಚರ್ಚಿಸಿದ್ದೇವೆ. n ಆರ್ಬಿಟ್ರರಿ ಸ್ಥಿರಾಂಕವನ್ನು ಹೊಂದಿರುವ nನೇ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣದ ಪರಿಹಾರವಾಗಿದೆ. ಆದ್ದರಿಂದ ಸಾಮಾನ್ಯ ಪರಿಹಾರವು ನೀಡಲಾದ ಡಿಫರೆನ್ಷಿಯಲ್ ಸಮೀಕರಣವನ್ನು ಪೂರೈಸುವ ವಕ್ರಾಕೃತಿಗಳ n ಪ್ಯಾರಾಮೀಟರ್ ಕುಟುಂಬವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಮತ್ತು ಇವುಗಳು ನಾವು ಉಪನ್ಯಾಸಗಳನ್ನು ತಯಾರಿಸಲು ಬಳಸಿರುವ ಉಲ್ಲೇಖಗಳಾಗಿವೆ. ನೀವು ಗಮನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.